ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜು ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ಮಲಪ್ರಭಾ ನದಿಯ ಒಂದು ರೀತಿ ಪ್ರಥಮ ಪಟ್ಟಣ ಅಂದರೆ ತಪ್ಪಾಗಲಾರ್ದು. ವಿಶೇಷವಾಗಿ ಮಲಪ್ರಭಾ ನದಿ ಕಣಕೊಂಬಿಲಿ ಹುಟ್ಟಿದ ಮೇಲೆ ಪ್ರಥಮ ತಾಲೂಕು ವಿಶೇಷವಾಗಿ ಪಟ್ಟಣ ಪ್ರವೇಶಿಸ್ತಕ್ಕಂಥದ್ದು ಒಂದು ರೀತಿ ಖಾನಾಪುರ. ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ವಿಶೇಷವಾಗಿ ಖಾನಾಪುರಕ್ಕೆ ಯಾಕಪ್ಪ ಬಂದಿದ್ದೀನಿ ಅಂದರೆ, ಈ ಖಾನಾಪುರದಲ್ಲಿ ವಿಶೇಷವಾಗಿ ಈ ಪಟ್ಟಣ ದಿನೇ ದಿನೇ ಬೆಳೀತಾ ಇದೆ. ವಿಶೇಷವಾಗಿ ತಾಲೂಕು ಪ್ರದೇಶ ಬೇರೆ, ಸಾಕಷ್ಟು ಜನ ಸಹ ವಾಸ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಏನಪ್ಪ ಮಾಡಿದೆ ಅಂದರೆ, ವಿಶೇಷವಾಗಿ ಸಾಕಷ್ಟು ತ್ಯಾಜ್ಯ ವಸ್ತುಗಳನ್ನ ಮತ್ತೆ ಕಳಪೆ, ವಿಶೇಷವಾಗಿ ಕಲ್ಮಶ ನೀರನ್ನ ಮತ್ತೆ ದಿನನಿತ್ಯ ಉಪಯೋಗಿಸಿದ ಒಂದು ರೀತಿ ಕೊಳಚೆ ನೀರನ್ನ ಮೊದಲಿಂದನೂ ಸಹ ನದಿಗೆ ಬಿಡ್ತಾ ಇದೆ. ವಿಶೇಷವಾಗಿ ನಾನಿವಾಗ ತೋರಿಸ್ತಾ ಇದ್ದೀನಿ, ಈಗ ನದಿಗೆ ಬಂದಿದ್ದೀನಿ ಸಾಕಷ್ಟು. ಯಾಕಪ್ಪ ಅಂತಂದ್ರೆ ದಿನನಿತ್ಯ ನಂಗೆ ಕಳೆದ ಬಾರಿ ಒಂದು ಕರೆ ಬಂದಿತ್ತು, ಬಂದು ಇದನ್ನ ನ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ. ಯಾವ ರೀತಿನಪ್ಪ ಅಂತಂದ್ರೆ, ವಿಶೇಷವಾಗಿ ಮಲಪ್ರಭೆಯ ಒಂದ್ ರೀತಿ ಒಡಲಿಗೆ ವಿಷ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಪ್ರಥಮ ಪಟ್ಟಣ ಅಂದ್ರೆ ಖಾನಾಪುರದ ಪಟ್ಟಣದ ಒಂದ್ ರೀತಿ ತ್ಯಾಜ್ಯ ನೀರು, ವಿಶೇಷವಾಗಿ ಆ ಕೊಳಚೆ ನೀರು ಅಂದ್ರೆ ತಪ್ಪಾಗ್ಲಾರ್ದು. ಯಾಕಪ್ಪ ಅಂತಂದ್ರೆ ಈ ಒಂದು ಮಲಪ್ರಭಾ ನದಿ ಕಣ್ಕೊಂಬಿಲ್ ಹುಟ್ಟಿ ಸಾಕಷ್ಟು ಒಂದ್ ರೀತಿ ಹರಿದೋಗುತ್ತೆ, ಏನು ನದಿ ಮೂಲಕ ಇಲ್ಲಿಗೆ MK ಹುಬ್ಳಿವರೆಗೂ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಈ ಖಾನಾಪುರದಲ್ಲಿ ಬಿಡ್ತಕ್ಕಂಥ ಕೊಳಚೆ ನೀರಿಂದ ಸಾಕಷ್ಟು ಒಂದ್ ರೀತಿ ನೋಡಿ ತ್ಯಾಜ್ಯ ನೀರು, ವಿಶೇಷವಾಗಿ ಸಾಕಷ್ಟು ತ್ಯಾಜ್ಯ ಘಟಕದ ಸಾಕಷ್ಟು ಒಂದ್ ರೀತಿ ಕೊಳಚೆ ಮಟ್ಟದ ನೀರು ಮತ್ತೆ ಸಾಕಷ್ಟು ವಿಷಯುಕ್ತ ಆಗಿದೆ, ಸಾಕಷ್ಟು ಒಂದ್ ರೀತಿ ಬುರುಕ್ ಬರ್ತಾ ಇದೆ. ಇಂಥ ನೀರು ಆ ನದಿಗೆ ಸೇರಿದಾಗ ವಿಶೇಷವಾಗಿ ಸಾಕಷ್ಟು ವಿಷಕಾರಿಯಾಗಿ ನದಿಗೆ ಸೇರುತ್ತೆ. ಈಗ ನದಿ ಬೇರೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ನೀರು ಸಹ ವಿಷಯುಕ್ತ ಆಗಿ ಮುಂದಕ್ಕೆ ಹೋಗುತ್ತೆ. ಅದನ್ನ ಹಳ್ಳಿಗಳ ಸಾಕಷ್ಟು ಪ್ರಾಣಿಗಳು ಕುಡಿತವೆ, ಮತ್ತೆ ಸಾಕಷ್ಟು ಜನಗಳು ಉಪಯೋಗಿಸ್ತಾರೆ, ಅದರೊಳಗೆ ಸ್ನಾನ ಮಾಡ್ತಾರೆ, ಬಟ್ಟೆ ಒಗಿತಾರೆ, ಮತ್ತೆ ಕುಡಿಯೋ ನೀರಿಗೆ ಉಪಯೋಗಿಸ್ತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಖಾನಾಪುರದ ಒಂದ್ ರೀತಿ ಪಟ್ಟಣ ಪಂಚಾಯತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ವಿಫಲವಾಯ್ತೇನೋ ಈ ಒಂದು ಕೊಳಚೆ ನೀರನ್ನ ನದಿಗೆ ಬಿಡೋದ್ರಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಸರ್ಕಾರ ಸಾಕಷ್ಟು ಒಂದ್ ರೀತಿ ಯೋಜನೆಗಳನ್ನ ಬಿಡುಗಡೆ ಮಾಡ್ತು. ವಿಶೇಷವಾಗಿ ಒಂದ್ ರೀತಿ ತ್ಯಾಜ್ಯ ನೀರು ಸಂಸ್ಕರಣಾ ಕೇಂದ್ರ ಮತ್ತೆ ತ್ಯಾಜ್ಯ ವಸ್ತುಗಳನ್ನ ಬಿಡಬಾರ್ದು ನದಿಗೆ, ಪ್ಯೂರ್ ಆಗಿ ನದಿ ಹೋಗ್ಬೇಕು ಅಂತ. ಆದರೆ ಎಲ್ಲ ಒಂದ್ ಕಡೆ ಅದು ಸಹ ತುಂಬಾ ವಿಳಂಬವಾಗಿ ಕಾಣಿಸ್ತಾ ಇದೆ. ಈ ಪುಣ್ಯಾತ್ಮರು ಯಾವಾಗ ಕಟ್ಬಿಟ್ಟು ಅದನ್ನ ಹಂಗೆ ಪೆಂಡಿಂಗ್ ಇಟ್ಟವ್ರೆ, ಪರಂತು ಇಲ್ಲಿವರೆಗೂ ಸಹ ತ್ಯಾಜ್ಯ ನೀರು ದಿನೇ ದಿನೇ ಹೋಗ್ತಾ ಇದೆ. ಮಲಪ್ರಭಾ ನದಿ ನೀರು ಮಾತ್ರ ಕಲುಷಿತ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಮಲಪ್ರಭಾ ನದಿಯನ್ನು ಮಲಪ್ರಭಾ ನದಿಗೆ ಖಾನಾಪುರ ಪಟ್ಟಣ ಪಂಚಾಯಿತಿಯ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳೇ ಕಂಟಕ. ಹೌದು, ಕಿತ್ತೂರು ಕರ್ನಾಟಕದ ಜೀವನದಿ, ನಮ್ಮ ಹೆಮ್ಮೆಯ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಪಂಚಾಯಿತಿ ವಿವಿಧ ವಾರ್ಡ್ಗಳಿಂದ ಮಲಪ್ರಭಾ ನದಿಗೆ ನೇರವಾಗಿ ದಿನನಿತ್ಯ ಬಿಡಲಾಗುತ್ತಿರುವ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳೇ ಕಂಟಕವಾಗುತ್ತಿರುವ ಪರಿಸ್ಥಿತಿ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ವಿಶೇಷ ವರದಿಯನ್ನು ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ. ಅಷ್ಟಕ್ಕೂ ಮಲಪ್ರಭಾ ನದಿ ಕಣಕುಂಬಿಯಲ್ಲಿ ಉಗಮವಾಗಿ ಖಾನಾಪುರ ಪಟ್ಟಣವನ್ನು ಪ್ರವೇಶಿಸುತ್ತದೆ. ಆದರೆ ಕಳೆದ 10 ವರ್ಷಗಳಿಂದ ಈ ಕೊಳಚೆಯುಕ್ತ, ನೊರೆಯುಕ್ತ, ವಿಷದ ನೀರು ಮತ್ತು ತ್ಯಾಜ್ಯ ವಸ್ತುಗಳು ನೇರವಾಗಿ ಮಲಪ್ರಭಾ ನದಿಯ ಒಡಲು ಸೇರುತ್ತಿದ್ದು, ಇತ್ತೀಚೆಗೆ ಇದರ ಮಟ್ಟ ತುಂಬಾ ಜಾಸ್ತಿಯಾಗಿ ರಾಸಾಯನಿಕ ವಸ್ತುಗಳು ಸಹ ಈ ಮಲಪ್ರಭಾ ನದಿಯ ಒಡಲು ಸೇರುತ್ತಿರುವ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಇನ್ನೊಂದು ಕಡೆ ಈ ವಿಷಯುಕ್ತ ನೀರು ಹಾಗೂ ತ್ಯಾಜ್ಯ ವಸ್ತುಗಳು ಒಂದಾಗಿ ಖಾನಾಪುರದ ವಿವಿಧ ಹಳ್ಳಿಗಳ ಮಲಪ್ರಭಾ ನದಿಯ ಅರಿವಿನ ಮೂಲಕ ಪ್ರವೇಶ ಮಾಡುತ್ತಿದ್ದು, ಗ್ರಾಮೀಣ ಪ್ರದೇಶದ ರೈತರು ದನ ಕರುಗಳನ್ನು ನೀರು ಕುಡಿಸುವುದಕ್ಕೆ ಹಾಗೂ ಬೆಳೆಗಳಿಗೆ ಹಾಯಿಸುವುದು, ಕುಡಿಯುವ ನೀರು ಬಳಕೆಗೆ ಬಳಸುತ್ತಿರುವುದು ಗೊತ್ತಿದ್ದರೂ ಖಾನಾಪುರ ಪಟ್ಟಣ ಪಂಚಾಯಿತಿಯವರು ಮಾತ್ರ ನೇರವಾಗಿ ಮಲಪ್ರಭಾ ನದಿಗೆ ಈ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ಬಿಟ್ಟು ಕೈ ತೊಳೆದುಕೊಂಡು ಬಿಡುತ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಹೆಸರಿಗೆ ಮಾತ್ರ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಇಂಜಿನಿಯರ್ ಪುಣ್ಯಾತ್ಮರು ತ್ಯಾಜ್ಯ ನೀರು ಮತ್ತು ಸಂಸ್ಕರಣಾ ಘಟಕ
ಕಾಮಗಾರಿ ಪ್ರಾರಂಭ ಮಾಡಿ ಕಟ್ಟಡ ಮತ್ತು ಟ್ಯಾಂಕ್ ನಿರ್ಮಿಸಿ ಅರೆಬರೆ ಕಾಮಗಾರಿ ಮುಗಿಸಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಹೆಸರಿಗೆ ಮಾತ್ರ ಇವರ ಮೇಲೆ ಪ್ರಕರಣ ಕೈಗೊಂಡು ಸುಮ್ಮನಿದ್ದಾರೆ. ಆದರೆ ವಿಷಯುಕ್ತ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಮಾತ್ರ ದಿನನಿತ್ಯ ಟ್ರ್ಯಾಕ್ಟರ್ ಗಟ್ಟಲೆ ನದಿಯ ಒಡಲನ್ನು ಸೇರುತ್ತಿದೆ. ಅದರಿಂದ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಒಳಚರಂಡಿ ಮಂಡಳಿ ಅಭ್ಯಂತರರು ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಹಾಗೂ ಬೆಳಗಾವಿ ಪರಿಸರ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈ ರೀತಿ ಮಲಪ್ರಭಾ ನದಿಗೆ ಹೋದಾಗ ಎಷ್ಟು ವಿಷಕಾರಿಯಾಗಲ್ಲ. ಮತ್ತೆ ಇಲ್ಲಿರ್ತಕ್ಕಂಥ ಪರಿಸರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಮತ್ತೆ ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಆಡಳಿತ ಏನ್ ಮಾಡ್ತಾ ಇದೆ, ಯಾಕೆ ನಿಮ್ಗೆ ನಿರ್ದೇಶನ ಬಂದಿಲ್ವಾ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ನೀವು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಬರೀ ಒಂದು ಇದು ಕಟ್ಬಿಟ್ರೆ ಸಾಲದು, ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಬೇಕು. ಯಾಕಪ್ಪ ಅಂತಂದ್ರೆ ನೋಡಿ, ಸಾಕಷ್ಟು ಕಲುಷಿತ ಆಗಿ ಜನಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಉಪಯೋಗಿಸ್ತಾರೆ. ಏನು ನದಿಯ ಒಂದ್ ರೀತಿ ಪ್ರಾಣಿಗಳು ನೀರು ಕುಡಿತಾರೆ, ಮತ್ತೆ ಕುಡಿಯೋ ನೀರಿಗೆ ಉಪಯೋಗಿಸ್ತಾರೆ, ಮತ್ತೆ ಸಾಕಷ್ಟು ಒಂದ್ ರೀತಿ ಬಟ್ಟೆ ಒಗಿತಾರೆ. ಈ ರೀತಿ ಏನು ಎಲ್ಲಾ ರಾಸಾಯನಿಕ ನೀರು, ವಿಶೇಷವಾಗಿ ಕೆಮಿಕಲ್ ಮಿಶ್ರಿತ ನೀರು ಈ ರೀತಿ ನದಿಗೆ ಹೋದಾಗ ಒಂದು ನದಿಯ ಜಲಚರಗಳ ಪರಿಸ್ಥಿತಿ ಹೆಂಗೆ, ನದಿಯ ಒಂದ್ ರೀತಿ ಶುದ್ಧತೆ ಪರಿಸ್ಥಿತಿ ಹೆಂಗೆ ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ವೀಕ್ಷಕರೇ, ವಿಶೇಷವಾಗಿ ನಾನು ದಯವಿಟ್ಟು ಹೇಳ್ತೀನಿ, ಒಳಚರಂಡಿ ಮತ್ತೆ ನಗರ ನೀರು ಸರಬರಾಜು ಇಲಾಖೆ ಅಂತ ಹೇಳ್ಬಿಟ್ಟು ಸಪರೇಟ್ ಇದೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಇದೆ. ಈ ರೀತಿ ಸಾಕಷ್ಟು ಒಂದ್ ರೀತಿ ನಗರಾಭಿವೃದ್ಧಿ ಇಲಾಖೆ ಮತ್ತೆ ಸಾಕಷ್ಟು ಪರಿಸರ ಇಲಾಖೆ ನದಿಗಳು ಸ್ವಚ್ಛವಾಗಿರ್ಬೇಕು ಅಂತ ಬಿಟ್ಟು ಸಾಕಷ್ಟು ಒಂದ್ ರೀತಿ ಇದ್ ಮಾಡಿದ್ರು ಸಹ ಯಾಕೆ ಸಾಕಷ್ಟು ಪಟ್ಟಣ ಪಂಚಾಯತಿಗಳು ಇಂಥವ್ರಿಗೂ ಎಚ್ಚೆತ್ಕೊಂಡಿಲ್ಲ? ಏನು 4 ವರ್ಷ ಆಯ್ತು ಇದನ್ನ ಇದ್ ಮಾಡಿ, ಇಂಥವ್ರಿಗೂ ಬೇಕಾ? ವಿಶೇಷವಾಗಿ ನೋಡಿ, ಈ ರೀತಿ ವಿಷಕಾರಿಕೆ ನೀರು ಈ ರೀತಿ ಈಗ ನದಿ ಬೇರೆ ಸ್ಟಾರ್ಟ್ ಆಗಿದೆ ನೋಡಿ. ನಿನ್ನೆಯಿಂದ ಮಳೆ ಜಾಸ್ತಿ ಆಗಿರೋದ್ರಲ್ಲಿ ನದಿ ಬೇರೆ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಒಂದ್ ರೀತಿ ಈ ರೀತಿ ನೀರು ಹೋಗ್ಬಿಟ್ರೆ, ವಿಶೇಷ ವಿಷಕಾರಿಕ ನೀರು, ಆ ನೊರೆಯುಕ್ತ ನೀರು ಮತ್ತೆ ಗಲೀಜು ನೀರು ನದಿಗೆ ಸೇರ್ತಾ ಇದೆ. ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಮಾನ್ಯ ಅಧಿಕಾರಿಗಳೇ, ಏನ್ ಮಾಡ್ತಾ ಇದ್ದೀರಾ? ವಿಶೇಷವಾಗಿ ಇಂಥವನ್ನ ಮೊದಲು ತಡೆಗಟ್ಟಿ. ಮಲಪ್ರಭಾ ನದಿ ಎಲ್ಲಿ ಕಲುಷಿತ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕಲುಷಿತ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ಪಟ್ಟಣ ಪಂಚಾಯತಿ ಖಾನಾಪುರ ಅಧಿಕಾರಿಗಳು? ಎಲ್ಲದಕ್ಕೂ ತಲೆ ತೂಗ್ಸೋದಲ್ಲ, ನಿಮ್ಮ ಕಾಮಗಾರಿ ಏನ್ ಮಾಡ್ತಾ ಇದೆ? ಸಾಕಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅನುದಾನ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೀರಾ? ಸಾಕಷ್ಟು ಇಂಥವನ್ನ ಮೊದಲು ತಡೆಗಟ್ಟಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೋಡಿ ವೀಕ್ಷಕರೇ, ಸಾಕಷ್ಟು ಒಂದ್ ರೀತಿ ಈ ರೀತಿ ಇದಾದಾಗ ಇಲ್ಲಿರ್ತಕ್ಕಂಥ ಏನ್ ಮಾಡ್ತಾವ್ರೆ ಮಾನ್ಯ ನಗರಾಭಿವೃದ್ಧಿ ಸಚಿವರೇ ಮತ್ತೆ ಪರಿಸರ ಮತ್ತು ಅರಣ್ಯ ಇಲಾಖೆ ಸಚಿವರೇ, ದಯವಿಟ್ಟು ನಿಮ್ಗೆ ಟ್ವಿಟ್ಟು ಸಹ ಮಾಡ್ತಾ ಇದ್ರಿ, ಇಂಥವನ್ನ ತಡೆಗಟ್ಟಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಹೌದೌದು ಸರ್, ಹೌದಾ? ಇಂಪ್ರೂವ್ ಆಗ್ಬೇಕು ಸರ್. ಇದೆ ಸರ್, ನಾವು ನೋಡ್ತೇವೆ ಅವಾಗಿನ ಸಮಸ್ಯೆ ಐತಿ. ಈ ರೀತಿ ಇದಾದ್ರೂ ಪಟ್ಟಣ ಪಂಚಾಯತಿ ಏನ್ ಮಾಡ್ತಾ ಇದೆ? ನಾವು ಅದೇ ವಿಚಾರ ಮಾಡಿ ಎಷ್ಟೊಂದ್ಸಲ ರಿಪೋರ್ಟ್ ಮಾಡಿದಾರೆ ಸರ್. ಅದ ಇತರ ಮುಂಚೆ ಏನು ಮಾಡ್ಲಿಲ್ಲ ಸರ್. ಹೌದಾ? ಹೌದಾ? ಒಟ್ಟಾರೆ ಈಗ ಒಟ್ಟು ನಡೀತಾ ಇದೆ ಸರ್. ಕರೆ ಒಟ್ಟಾರೆ ಏನಪ್ಪಾ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡ್ಬೇಕು ಸರ್. ಮತ್ತೆ ಬೆಳಗಾವ್ ಡಿಸ್ಟ್ರಿಕ್ಟ್ ಎಷ್ಟೊಂದ್ ಮಂದಿ ದೇಹ ಇದಾಗ್ತಾವಲ್ಲ, ಅವ್ರ ಅಸ್ಥಿ ವಿಸರ್ಜನೆಗೆ ಇದೇ ಒಂದ್ ಸ್ಪಾಟ್ ಸರ್. ಹೌದಾ? ಅದನ್ನ ಈಗ ಬಂದ್ ಮಾಡಿದಾರ. ಕರೆ ಮಾಡಬೇಕಲ್ಲ ಸರ್, ಅವ್ರು ಎಲ್ಲೇನ ಹೋಗ್ತಾರೆ. ಈಗ ನೋಡಿ ಸರ್, ಆಚೆ ಕಡೆ ಹೋಗಿ ಆ ಸೈಡ್ ಇವತ್ತ ಎಲ್ಲಮ್ಮ ಗುಡಿಗೆ ಹೋಗಿ ಬರ್ತಾರ. ನಮ್ಮ ಎಲ್ಲಮ್ಮ ಗುಡಿದವ್ರು ದೇವಿರ್ ಇರ್ತಾರ. ಅವ್ರ ತಿಂಗಳಿಗೆ ಅಮಾವಾಸ್ಯೆಗೆ ಒಂದ್ಸಲ ಬರ್ತಾರ ಸರ್. ಇಲ್ಲಿ ಅವ್ರಿಗೆ ಏನೋ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಅದು ಸಂಪ್ರದಾಯ ಇದಾಯ್ತು. ಹೌದು. ಬಟ್ ಇಲ್ಲಿ ಕಸ ನೋಡಿ ವಿಷಕಾರಿಕ ಇತ್ತು, ನದಿಗೆ ಹೋಗ್ತಾ ಇದೆಯಾ? ಹೌದೌದು ಸರ್, ತಪ್ಪು ತಾನೇ? ತಪ್ಪು ಸರ್. ಹೌದಾ? ಈಗ ಈ ನದಿಗೆ ಒಂದ್ ರೀತಿ ಕೊಳಚೆ ನೀರು ಮತ್ತೆ ನೊರೆಯುಕ್ತ ನೀರು ಹೋಗಿ ನದಿ ಕಲುಷಿತ ಆಗ್ತಿಲ್ವಾ? ಮಿನಿಮಮ್ ಸರ್ ಒಂದ್ 10-12 ವರ್ಷ ಆಯ್ತು ಸರ್. ಯಾರು ಹೇಳಿದ್ರ ಇದನ್ನ ಮರತಾ ಇಲ್ಲ. ಪ್ರೆಸ್ ರಿಪೋರ್ಟರ್ ಅವರು ಬಂದ್ರ ಒಂದ್ಸಲ ಅವರು ಬಂದ್ ಕೂಡ್ಲಿ ಅವ್ರು ಏನ್ ಹೇಳಿಲ್ಲ. ಮತ್ ಅವ್ರು ಹೇಳ್ತಾರೆ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಏನು ಮಾಡ್ಲಾರಲ್ಲ ಅವರು. ನೀವು ಬಂದಿದೆ ಸರ್ ಇಲ್ಲಂದ್ರ 4ನೇ ಟೈಮ್ ಇದೆ. ಹೌದಾ? ಹಾ ಸರ್. ಅಲ್ಲ, ನಮ್ ತರ ಪ್ರೆಸ್ ರಿಪೋರ್ಟರ್ 4ನೇ ಟೈಮ್ ಬಂದ? 4ನೇ ಟೈಮ್ ಸರ್. ನಾವು ಫಸ್ಟ್ ಬಂದಿರೋದು ಬಿಡಿ. ಹಾ ರೀ ಸರ್. ಯಾಕೆ ಇದೆಯಾ? ಯಾಕೆ ಶಾಶ್ವತವಾಗಿ ಯಾಕೆ ಬಗೆಹರಿತಾ ಇಲ್ಲ ಅಂತ ಏನ್ ವಿಷಯ ಇದು? ಏನ್ ಗೊತ್ತಿಲ್ಲ ಸರ್. ತಪ್ಪು ತಾನೇ ಈ ರೀತಿ ನೋಡಿ ಎಲ್ಲ ನದಿಯೆಲ್ಲ ಕಲುಷಿತ ಆಗೋದು ತೊಂದ್ರೆ. ಆ ಸೈಡ್ನೇ ಎಲ್ಲ ಕಸ ಬೀಳುತ್ತೆ ಸರ್. ಈಗ ಹೇಳಿ ಎಲ್ಲಾ ಮಾಡ್ಸಕ್ ಹಚ್ಚಿರಿ ಪ್ರೆಸ್ ಅವರು ಎಲ್ಲಾರು ಹೇಳಿ ಈಗ ಮತ್ ಕಸ ಹೋಗಾಯ್ತ. ಹೌದಾ? ಹಾ ರೀ ಸರ್. ಈಗ ಇದು ನೋಡಿ ವಿಷಯುಕ್ತ ನೀರು ಹೋಗ್ತಾ ಇದೆಯಲ್ಲ, ಇದಂಗೆ ಈ ನೀರು ಕೊಳಚೆ ನೀರು ನದಿಗೆ ಹೋಗ್ತಾ ಇದೆಯಲ್ಲ,
ಯಾಕೆ ಪಟ್ಟಣ ಪಂಚಾಯತಿ ಐತೆ ಇಲ್ವಾ ಇಲ್ಲಿ? ಇದೆ ರೀ ಸರ್. ಹಾ, ರೆಸ್ಪಾನ್ಸ್ ತಗೋದಿಲ್ಲ ಸರ್ ಅವತ್ತು, ಯಾರು ಮಾಡಲ್ಲ. ಯಾರು ಮಾಡಲ್ಲ. ಯಾರಿದ್ದಾರೆ ನಿಮ್ಮ ವಾರ್ಡ್ ಮೆಂಬರು? ಕೋನೆ ವಾರ್ಡ್ ಮೆಂಬರ್ ರಫೀಕ್ ಖಾನಾಪುರಿ. ಹಾ, ಹೌದಾ? ರಫೀಕ್ ಖಾನಾಪುರಿ. ಬಟ್ ಆದ್ರೆ ಏನು ಕೆಲಸ ಆಗಿಲ್ಲ. ಆಗಿಲ್ಲ ಸರ್. ಆಗ್ಬೇಕು. ಆಗ್ಬೇಕ್ರಿ ಸರ್. ಮಲಪ್ರಭಾ ನದಿಯ ಬ್ರಿಡ್ಜ್ ಬಂದಿದ್ದೀನಿ. ಸಾಕಷ್ಟು ಈಗ ಇಲ್ಲಿ ನೇರವಾಗಿ ತೋರಿಸ್ತೀನಿ. ಸಾಕಷ್ಟು ಒಂದ್ ರೀತಿ ಈ ಸಾಕಷ್ಟು ಕೊಳಚೆ ನೀರು ಈ ರೀತಿ ಹೋಗ್ತಾ ಇದ್ದಾಗ ನದಿ ಮುಂದೆ ಸಾಕಷ್ಟು ಒಂದು 50, 60, 70 ಕಿಲೋಮೀಟರ್ ಹೋಗಿ ನೌಲ್ತಿರ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಪಟ್ಟಣಗಳು ಬರ್ತವೆ. ಇದು ಪ್ರಥಮ ಪಟ್ಟಣ ಖಾನಾಪುರ ಪಟ್ಟಣ. ಈ ಖಾನಾಪುರ ಪಟ್ಟಣದಿಂದ ಈ ರೀತಿ ಏನು ತ್ಯಾಜ್ಯ ನೀರು ಮತ್ತೆ ವಿಷಕಾರಿಯುಕ್ತ ನೀರು, ನೊರೆ ನೀರು ವಿಶೇಷವಾಗಿ ಈ ರೀತಿ ಹೋಗ್ಬಿಟ್ರೆ ಮಲಪ್ರಭಾ ನದಿಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ವಿಷ ಆಗ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಖಾನಾಪುರ ಪಟ್ಟಣ ಪಂಚಾಯತಿ ಮಾಡ್ತಾ ಇದೆ. ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾ ಇದೆ, ಮತ್ತೆ ನಗರಾಭಿವೃದ್ಧಿ ಇಲಾಖೆಯಿಂದ ಒಳ ನೀರು ಮತ್ತು ಚರಂಡಿ ಸಾಕಷ್ಟು ಒಂದ್ ರೀತಿ ಹಲವಾರು ಇಲಾಖೆಗಳಿದಾವೆ. ನಗರ ನೀರು ಸರಬರಾಜು ಇದೆ. ಇವೆಲ್ಲ ಏನ್ ಮಾಡ್ತಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅದನ್ನ ಮಾಡ್ತೀವಿ ಅಂತ ಮಾಡ್ತಾ ಇದೀರಾ. ಎಲ್ಲಿ ಮಾಡ್ತಾ ಇದೀರಾ? ಈಗ ನೋಡಿ ತೋರಿಸ್ತಾ ಇದೀನ, ಸಂಸ್ಕರಣಾ ಘಟಕ ಅಲ್ಲೇ ಇದೆ. ಆಯ್ತಾ? ಬರೀ ಬಿಲ್ ತಕೊಂಡು ಸುಮ್ನೆ ಆಗೋದಲ್ಲ, ಮೊದ್ಲು ಕಾರ್ಯರೂಪಕ್ಕೆ ಬರ್ಲಿ. ಮತ್ತೆ ವಿಶೇಷವಾಗಿ ಈ ಒಂದು ಕೊಳಚೆ ನೀರು ಬರೋದನ್ನ ತಡೆಗಟ್ಲಿ, ಮಲಪ್ರಭಾ ನದಿ ಶುದ್ಧ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿನ ನಮಸ್ತೆ ಸರ್. ಬಸವರಾಜ ಪತ್ರಕರ್ತ ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್. ಈ ಖಾನಾಪುರ್ಗೆ ಬಂದಿದ್ದೆ ನಾನು. ಹಾಂ ಖಾನಾಪುರದಿಂದ ಮಲಪ್ರಭಾ ನದಿ ದಂಡೆಗೆ ಕಳೆದ ಒಂದು 10 ವರ್ಷಗಳಿಂದ ಒಂದ್ ರೀತಿ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಪಂಚಾಯತಿ ಉಪಯೋಗಿಸಿರ್ತಕ್ಕಂಥ ಒಂದ್ ರೀತಿ ಕೊಳಚೆ ನೀರು ಮತ್ತೆ ಬೇರೆ ಬೇರೆ ತ್ಯಾಜ್ಯ ವಸ್ತುಗಳೆಲ್ಲ ಮಲಪ್ರಭಾ ನದಿ ಒಡಲಿಗೆ ಸೇರ್ತಾ ಇದೆ. ಹ್ಮ್ ಹಾಗಾಗಿ ತಾವು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ಜಲ ಮಾಲಿನ್ಯ ಸಹ ತಮ್ಗೆ ಇದ್ ಬರ್ತದೆ. ಹೌದು. ಯಾಕೆ ಇಲ್ಲಿವರೆಗೂ ಸಹ ತಾವು ಏನು ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಓಕೆ. ಅದು ಆಕ್ಚುಲಿ ಸಿಟಿ ಕಾರ್ಪೊರೇಷನ್ ಬೆಳಗಾವಿ ಮತ್ತೆ ಖಾನಾಪುರ್ ಟೌನ್ ಪಂಚಾಯತ್ ಆಮೇಲೆ ಕೆಲವೊಂದು 7-8 ಟೌನ್ ಪಂಚಾಯತ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದೀವಿ ಆಲ್ರೆಡಿ ಹಾ ವಿತ್ ರೆಸ್ಪೆಕ್ಟ್ ಚಾರ್ಜ್ ಆಫ್ ಸಿವೇಜ್. ಹ್ಮ್ ದೇ ಆರ್ ಆಲ್ ಅಂಡರ್ ಇದು ನಡೀತಾ ಇದಾವೆ ಕೇಸ್ಗಳು. ಮೇಡಮ್, ಬರೀ ಕ್ರಿಮಿನಲ್ ಕೇಸ್ ಹಾಕಿ ಓಕೆ, ಎನಿವೆ ನೀವು ಒಬ್ಬ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ಅದು ಮಲಪ್ರಭಾ ನದಿ ದಿನೇ ದಿನೇ ನೋಡಿ, ಈಗ ಇಷ್ಟು ದಿನ ಇದಿತ್ತು, ಈಗ ಮಳೆಗಾಲ ಬಂದಿದೆ, ನದಿ ಹರಿತಾ ಇದೆ, ಜಾಸ್ತಿ ಅಲ್ಲಿರ್ತಕ್ಕಂಥ ತ್ಯಾಜ್ಯ ನೀರು ಸೇರ್ತಾ ಇದೆ. ಬರೀ ನೀವು ಕಾನೂನು ಓಟದಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದೀನಿ ಅಂತಿಲ್ಲ, ತಡೆಗಟ್ಟದ ಯಾವಾಗ ತಾವು? ಅಂದ್ರೆ ಈಗ ನಿಮ್ ಪ್ರಕಾರ ಏನ್ ಮಾಡ್ಬೇಕು ನಾವು? ಅದನ್ನ ತಡೆಗಟ್ಟತಕ್ಕಂಥ ಕೆಲಸ ಆಗ್ಬೇಕಲ್ಲ ಮೇಡಮ್. ತಾವು ಕ್ರಿಮಿನಲ್ ಕೇಸ್ ಹಾಕಿದೀವಿ ಅಂತ ಹೇಳ್ತಾ ಇದ್ದೀರಾ ಬುಡಿ, ಅದನ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಮೇಡಮ್. ಅಟ್ಲೀಸ್ಟ್ ಅದಕ್ಕೆ ತ್ಯಾಜ್ಯ ಸಂಸ್ಕರಣಾ ಘಟಕ ಕಾಮಗಾರಿ ನಡೀತಾ ಇದೆ, ಅದನ್ನಾರು ಬೇಗ ತ್ಯಾಜ್ಯ ಸಂಸ್ಕರಣಾ ಘಟಕ ಯಾರು ಮಾಡ್ಬೇಕು? ಅದನ್ನ ನೀವು ಮೇಡಮ್ ಒಂದ್ ನಿಮಿಷ ನಾನು ಮಾತಾಡೋದು ಕೇಳಿ ದಯವಿಟ್ಟು. ಈಗ ಅದು ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅದನ್ನಾದ್ರೂ ಬೇಗ ಫಾಸ್ಟ್ ಆಗಿ ಪೂರೈಸಿ ಅದನ್ನ ಮಾಡಿಸ್ಬೋದಲ್ವಾ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸರ್, ನಿಮಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಹಾ ಇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್ ನವರಿಗೆ ಬರುತ್ತೆ ವಿಷಯ. ಹಾ ದೇ ಆರ್ ಎಸ್ಟಾಬ್ಲಿಷಿಂಗ್ ದ STP. ಹಾ ಓಕೆನಾ? ಓಕೆ ಸೊ ಇಟ್ ಈಸ್ ಆಲ್ ಕಮ್ಸ್ ಅಂಡರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಓಕೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಓಕೆ ಅಂಡ್ ಚೀಫ್ ಆಫೀಸರ್ದು ಜವಾಬ್ದಾರಿ ಇರುತ್ತೆ. ಹಾ ಏನಂದ್ರೆ ಸೀವೇಜ್, ವಾಟ್ ಎವರ್ ಸೀವೇಜ್ ಜನರೇಟ್ ಆಗುತ್ತೆ ಹಾ ಅದನ್ನ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿ ಹಾ ಡಿಸ್ಪೋಸಲ್ ಮಾಡ್ಬೇಕಾಗಿರೋದು ಚೀಫ್ ಆಫೀಸರ್ ಓಕೆ ಜವಾಬ್ದಾರಿ. ಮೇಡಮ್, ಅವ್ರದ್ದು ಇದೆ, ಅವ್ರ ಜವಾಬ್ದಾರಿ ಇದೆ. ಬಟ್ ಲೆಟ್ ಮಿ ಫಿನಿಶ್ ಸರ್ ಪ್ಲೀಸ್. ಹೇಳಿ ಮೇಡಮ್. ಅವ್ರು ಅದು ಮಾಡದೇ ಇರೋದಕ್ಕೆ ನಾವು ಕೇಸ್ ಫೈಲ್ ಮಾಡಿ ಆಗಿದೆ. ಹಾ ಆಮೇಲೆ ಈಗ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನವರು STP ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹಾ ಅದಕ್ಕೆ ನೀವ್ ಹೇಳ್ದಂಗೆ ನಾವು ಅದನ್ನ ಫಾಲೋ ಅಪ್ ಮಾಡಕ್ಕೆ ಕ್ರಮ ತಗೊಳ್ತೀವಿ. ನೋಡಿ As you ಮೇಡಮ್. said, ಅದನ್ನ ನಾನು ಒಪ್ಕೋತೀನಿ ಸರ್. ಹಾ ಅವರು ಫಾಲೋ ಅಪ್ ಮಾಡಿ ಅದನ್ನ ಬೇಗ ಮುಗಿಸೋ ಹಾಗೆ ಮಾಡೋ ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಹಾ ಮೇಡಮ್, ಅಷ್ಟೇ ಮೇಡಮ್ ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗ ಮೇಡಮ್, ಈಗ ನಿಮ್ಮ ಮೇಡಮ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಮ್ಮ ಅಧ್ಯಕ್ಷರಿಗೆ ಕಾಲ್ ಮಾಡಿದ್ದೆ ಈಗ, ನರೇಂದ್ರ ಸ್ವಾಮಿ ಸಾಹೇಬ್ರಿಗೆ. ಸರಿ ಸರಿ ಸರಿ. ಅವ್ರೇನ್ ಹೇಳ್ತಾರೆ, ಫೋಟೋ ಕಳಿಸಿ ಅಂತ ಹೇಳಿದ್ರು. ಓಕೆ, ಈಗ ಅವ್ರಿಗೆ ಅವರು ಯಾರು ಡಬಲ್ ಅವ್ರಿಗೆ ಕಾಲ್ ಮಾಡಿದ್ದೆ ನಾನು, ಒಳಚರಂಡಿ ಇದಕ್ಕೆ. ಅವ್ರೇನ್ ಹೇಳ್ತಾರೆ, ಇಲ್ರಿ ಅದನ್ನ ಅವ್ರು ಸಂಬಂಧಪಟ್ಟಿರೋದು ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಖಾನಾಪುರ ಅಂತ ಹೇಳ್ತಾರೆ ಮೇಡಮ್. ಏನ್ ಮಾಡ್ತೀರಿ? ಮತ್ತೆ ಅವರು ಪಟ್ಟಣ ಪಂಚಾಯತಿ ಅವ್ರು ಹೇಳ್ತಾರೆ ಒಳಚರಂಡಿ ಮೇಲೆ ಹೇಳ್ತಾವ್ರೆ.
ಈಗ ಇಂಥ ಸಂದರ್ಭದಲ್ಲಿ ದಿನೇ ದಿನೇ ವಿಷ ಆಗ್ತಾ ಇರೋದು ಯಾರು? ಮಲಪ್ರಭಾ ನದಿ ಒಡಲು. ಕರೆಕ್ಟ್ ಹಾಗಾಗಿ ದಯವಿಟ್ಟು ತಾವು ಸ್ವಲ್ಪ ಏನೋ ಮುತುವರ್ಜಿ ವಹಿಸಿ. ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್. Yes, madam. ಡೆಫಿನೆಟ್ಲಿ ನಾನು ಫಾಲೋ ಅಪ್ ವಿತ್ ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂಡ್ ಚೀಫ್ ಆಫೀಸರ್ ಬೋತ್ ದ ಪರ್ಸನ್ಸ್. ಎಸ್ ಮೇಡಮ್, ದಯವಿಟ್ಟು ತಮ್ಮ ಹೆಸರು ಹೇಳಿ ಮೇಡಮ್. ಅದೊಂದು ನ್ಯೂಸ್ ಮಾಡ್ತಾ ಇದೀವಿ, ಅಭಿಪ್ರಾಯ ತಗೊಂಡಿದೀವಿ. ಹಾ ಹೆಸರು ಹೇಳಿ ಮೇಡಮ್ ತಮ್ದು. ಅಲ್ಲ, ನಾನು ಹೆಸರು ಹೇಳ್ತೀನಿ, ಬಟ್ ನಾವು ಮೀಡಿಯಾದವ್ರಿಗೆ ಈ ತರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋ ಹಾಗೆ ಇರ್ಲಿ ಮೇಡಮ್, ಇರ್ಲಿ ಜಸ್ಟ್ ಒಂದು ಹೆಸರು ಹೇಳಿ ಮೇಡಮ್. ಪರಿಸರಾಧಿಕಾರಿ ಅಂತ ಹಾಕೊಂಡ್ಬಿಡಿ. ಎಸ್ ಮೇಡಮ್, ಓಕೆ ಸರಿ ಮೇಡಮ್. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ಈಗ ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಮಲಪ್ರಭಾ ಒಂದು ರೀತಿ ನದಿಯ ಒಂದು ರೀತಿ ಕಲುಷಿತದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊನ್ನೆ ನಾನು ಒಂದು ರೀತಿ ನಮ್ಮ ತಂಡದೊಂದಿಗೆ ಒಂದು ರೀತಿ ಮಲಪ್ರಭಾ ನದಿ ಪ್ರವೇಶ ಮಾಡ್ತಕ್ಕಂಥ ಒಂದು ರೀತಿ ಖಾನಾಪುರ್ ಪಟ್ಟಣಕ್ಕೆ ನಾನು ಹೋಗಿದ್ದೆ. ವಿಶೇಷವಾಗಿ ಅಲ್ಲಿ ಖಾನಾಪುರ್ ಪಟ್ಟಣದಿಂದ ಬರ್ತಕ್ಕಂಥ ಬಹುತೇಕ ಒಂದು ರೀತಿ ಕೊಳಚೆ ನೀರು ಮತ್ತೆ ತ್ಯಾಜ್ಯ ವಸ್ತುಗಳು ಮಿಶ್ರಿತ ಮತ್ತೆ ನೊರೆಯುಕ್ತ ನೀರು ನೇರವಾಗಿ ಒಂದು ರೀತಿ ಮಲಪ್ರಭಾ ನದಿಗೆ ಸೇರ್ತಾ ಇತ್ತು. ಅದಕ್ಕಿಂತ ಮೊದಲು ಒಂದು ತಿಂಗಳಿಂದ ಒಂದು ಕರೆ ಬಂದಿತ್ತು, ಸರ್ ಹಿಂಗೆ ಮಲಪ್ರಭಾ ನದಿ ಸಾಕಷ್ಟು ಒಂದು ರೀತಿ ಮಲಪ್ರಭಾ ನದಿ ಸಾಕಷ್ಟು ಕಲುಷಿತ ಆಗ್ತಾ ಇದೆ, ದಯವಿಟ್ಟು ಪರಿಸರ ಹಾನಿ ಆಗ್ತಾ ಇದೆ, ಜಲಮಾಲಿನ್ಯ ಆಗ್ತಾ ಇದೆ, ಹಾಗಾಗಿ ದಯವಿಟ್ಟು ತಾವು ಮಧ್ಯ ಪ್ರವೇಶ ಮಾಡಬೇಕು ಮತ್ತೆ ಒಂದು ವರದಿ ತಯಾರಿಸಬೇಕು ಅಂತ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರು. ಸದರಿ ಪ್ರಕಾರ ಭೇಟಿ ಕೊಟ್ಟಾಗ ಅವರು ಹೇಳಿದಕ್ಕೂ ವಾಸ್ತವಕ್ಕೆ ಹತ್ರ ಆಗಿತ್ತು. ಇಂತಹ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಆ ವರದಿನ ತಯಾರಿಸ್ಬಿಟ್ಟು ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಗೋರಕ್ಕೆ ಪ್ರಯತ್ನ ಪಟ್ಟೆ. ಪ್ರಥಮವಾಗಿ ನಾನು ಪಟ್ಟಣ ಪಂಚಾಯತಿ ಖಾನಾಪುರ್ ಅಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗೆ ನಾನು ಹೋಗಿ ಭೇಟಿ ಕೊಟ್ಟಾಗ ಅವರು ಹೇಳ್ತಾರೆ, ಇದು ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಬರುತ್ತೆ, ಒಳಚರಂಡಿ ನೀರು ನಿಗಮಕ್ಕೆ ಬರುತ್ತೆ, ವಿಶೇಷವಾಗಿ ಅಲ್ಲಿ ಕಾಮಗಾರಿ ವಿಳಂಬ ಆಗಿದೆ, ಹಾಗಾಗಿ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾರ್ಕೊಂಡ್ರು. ನಂತರ ಏನ್ ಮಾಡಿದೆ, ನಾನು ಖಾನಾಪುರ್ ತಹಶೀಲ್ದಾರ್ ಅವ್ರ ಹತ್ರ ಹೋದೆ. ಅವರು ನನ್ನ ಅಂಡರ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಓಕೆ ಜಾರ್ಕೊಂಡ್ರು. ಆನಂತರ ನಾನೇನ್ ಮಾಡಿದೆ, ಒಳಚರಂಡಿ ನೀರು ಮತ್ತು ಮಂಡಳಿ ವಿಶೇಷವಾಗಿ ಒಂದು ಬೆಳಗಾವಿ ವಿಭಾಗದ ಒಂದು ರೀತಿ ಡಬಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ವಿಶೇಷವಾಗಿ ನಗರ ನೀರು ಸರಬರಾಜು ಇವ್ರಿಗೆ. ಅವ್ರು ಹೇಳ್ತಾರೆ, ಬಸವರಾಜ್ ಅವರೇ ಇದು ನಮಗ್ ಬರಲ್ಲ, ಕಾಂಟ್ಯಾಕ್ಟ್ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿ ಖಾನಾಪುರ್ ಅಂತ ಹೇಳ್ತಾರೆ. ಮತ್ತೆ ನಿಮ್ಗಿನ್ನ ನಾಲೆಜ್ ಕಮ್ಮಿ ಇದೆ, ಏನು ನೀವು ಎಷ್ಟು ವರ್ಷ ನೀವು ಪತ್ರಿಕೋದ್ಯಮದಲ್ಲಿ ಅಂತಕ್ಕಂಥ ಮಾತು ಸಹ ನಂಗೆ ಪ್ರಶ್ನೆ ಮಾಡಿದ್ರು. ಓಕೆ, ಐ ವಿಲ್ ಅಗ್ರೀಡ್, ಸ್ವೀಕಾರ ಮಾಡ್ತೀವಿ ಸರ್. ಅಲ್ಲಿ ತಕ್ಕಂತ ಡಬಲ್ ಎ ಅವರು ವಿಶೇಷವಾಗಿ ವಿಜಯ್ ಕುಮಾರ್ ಶಿಬರೂರ್ ಸರ್ ಏನೋ ನಂಗೆ ಕೇಳಿದ್ರು. ನಾನೇನ್ ಕೇಳಿದೆ, ಸರ್ ನಾನೇನ್ ಕೇಳ್ತಾ ಇರೋದು, ನಿಮ್ಮ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ವಿಳಂಬ ಆಗಿದೆ, ಹಾಗಾಗಿ ಅಲ್ಲಿರ್ತಕ್ಕಂತ ಒಂದ್ ರೀತಿ ಕೊಳಚೆ ನೀರು ಸೇರ್ತಾ ಇದೆ, ದಯವಿಟ್ಟು ಮಲಪ್ರಭಾ ನದಿ ವಿಷ ಆಗ್ತಾ ಇದೆ, ದಯವಿಟ್ಟು ನಿಮ್ಮ ಒಂದು ಕಾಮಗಾರಿನ ಸ್ಟಾರ್ಟ್ ಮಾಡಿಸಿ ಬೇಗ ಮುಗಿಸ್ಕೊಕೊಡಿ, ಅದನ್ನ ಮುಗಿಸ್ಕೊಟ್ರೆ ಶುದ್ಧವಾದ ನೀರು ಮಾತ್ರ ಇದಾಗ್ಲಿ, ಅಲ್ಲಿರ್ತಕ್ಕಂಥ ಸಂಸ್ಕರಣೆ ಆಗ್ಲಿ ತ್ಯಾಜ್ಯ ನೀರು ಅಂತಕ್ಕಂಥದ್ದು ಮಾತ್ರ ಕೇಳಿದ್ದು. ಆದ್ರೆ ತಾವು ಬನ್ನಿ, ಆಫೀಸಿಗೆ ಬನ್ನಿ, ಭೇಟಿಯಾಗಿ ಅಂತಕ್ಕಂಥ ಮಾತು ಹೇಳ್ತೀರಾ. ಓಕೆ ಸರ್, ಓಕೆ. ಯಾಕಪ್ಪ ಅಂತಂದ್ರೆ ನೀವು ದೊಡ್ಡವರು, ನೀವು ಏನೇ ಹೇಳಿದ್ರು ನಾವು ಕೇಳ್ಕೋಬೇಕು, ವ್ಯವಸ್ಥೆ ಹಿಂಗಿದೆ, ನಾವೇನಾದ್ರು ನಿಮ್ ಗಮನಕ್ಕೆ ತಗೊಬಂದ್ರೆ ನೀವೇನೋ ತಪ್ಪಾಗತ್ತ ತಿಳ್ಕೊತೀರಾ. ಓಕೆ, ಆದ್ರೂ ಸಹ ನಿಮ್ ಬಗ್ಗೆ ಒಳ್ಳೆ ಅಭಿಮಾನ ಇದೆ ಸರ್. ನೆಕ್ಸ್ಟ್ ನಾನೇನ್ ಮಾಡಿದೆ, ಇವತ್ತು ಪರಿಸರ ಮಾಲಿನ್ಯ ಇಲಾಖೆ ನಿಯಂತ್ರಣ ಮಂಡಳಿ ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಪಿ ನರೇಂದ್ರ ಸ್ವಾಮಿ ಸರ್ಗೆ ಕಾಲ್ ಮಾಡಿದೆ. ಬಸವರಾಜ್ ಅವರೇ, ಅದು ಖಂಡಿತ ನಮ್ಮ ವ್ಯಾಪ್ತಿಗೆ ಬರುತ್ತೆ, ಫೋಟೋಗಳು ಕಳಿಸಿ, ವಿಡಿಯೋಗಳು ಕಳಿಸಿ, ಖಂಡಿತ ನಾನು ಅಧಿಕಾರಿಗಳಿಗೆ ನಾನು ಕಳಿಸ್ತೀನಿ, ಅದನ್ನ ಕಂಟ್ರೋಲ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ನಂತರ ಏನ್ ಮಾಡಿದೆ, ಇವತ್ತು ನಾನು ಬೆಳಗಾವಿ ಪರಿಸರ ಇಲಾಖೆಗೆ ಒಂದ್ ರೀತಿ ಕಾಲ್ ಮಾಡಿದೆ. ಮೇಡಮ್ ಅವರು ಒಬ್ರು ರಿಸೀವ್ ಮಾಡಿದ್ರು. ಅವ್ರು ಹೇಳಿದ್ರು, ಒಂದ್ ರೀತಿ ಪಟ್ಟಣ ಪಂಚಾಯತಿ ಮತ್ತೆ ಒಳಚರಂಡಿ ನಿಯಂತ್ರಣ ಮಂಡಳಿ ಮೇಲೆ ನಾವು ಆಲ್ರೆಡಿ ಕೇಸ್ ಹಾಕಿದೀವಿ, ಕ್ರಿಮಿನಲ್ ಕೇಸ್ ಹಾಕಿದೀವಿ ಅಂತಕ್ಕಂಥ ಮಾತು ಹೇಳ್ತೀರಾ. ನೀವು ಬರೇ ಪುಸ್ತಕದಲ್ಲಿ ಕ್ರಿಮಿನಲ್ ಕೇಸ್ಗಳು ಅವು ಇವು ಆಗ್ತಾ ಇದ್ದೀರಾ, ಓಕೆ, ಆದರೆ ಎಲ್ಲಿ ಮಾಲಿನ್ಯ ನಿಯಂತ್ರಣ ಆಗ್ತಾ ಇದೆ, ಜಲ ಮಾಲಿನ್ಯ ನಿಯಂತ್ರಣ ಎಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ದಿನೇ ದಿನೇ ಮಲಪ್ರಭೆ ಹೊಡಲು ವಿಷಕಾರಿಯಾಗಿ ವಿಶೇಷವಾಗಿ
ಇಲ್ಲಿಂದ ಖಾನಾಪುರದಿಂದ ಯಾವುದೇ ತರಹದ ಪಟ್ಟಣಗಳು ಇಲ್ಲಿ ಎಂಟೋಳಿ ಬರ್ತದೆ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಇದೆಯಲ್ಲ, ಎಷ್ಟು ಜನ ನೀರು ಉಪಯೋಗಿಸ್ತದೆ, ಪ್ರಾಣಿ ಪಕ್ಷಿಗಳು ನೀರು ಕುಡಿತಾರೆ. ಮತ್ತೆ ಸಾಕಷ್ಟು ಒಂದ್ ರೀತಿ ಜನಗಳು ವಿವಿಧ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ, ಕುಡಿಯೋದಕ್ಕೆ ಉಪಯೋಗಿಸ್ತಾರೆ, ಪ್ರಾಣಿ ಪಕ್ಷಿಗಳು ಕುಡಿತಾರೆ, ಮತ್ತೆ ಹಲವಾರು ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಆ ವಿಷಯದ ನೀರೆಲ್ಲ ಮಲಪ್ರಭಾದಲ್ಲಿ ಸೇರ್ತಾ ಇದೆ. ವಿಶೇಷವಾಗಿ ಸಾಕಷ್ಟು ಸಂಸ್ಥೆಗಳು ಮತ್ತೆ ಇತ್ತೀಚೆಗೆ ಗಮನಿಸಿದೆ, ಒಂದ್ ರೀತಿ ಮಲಪ್ರಭಾ ಒಡಲನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ಮತ್ತೆ ಮಲಪ್ರಭಾ ಉಳಿಸಿ ಅಂತಕ್ಕಂಥದ್ದು, ಮತ್ತೆ ಮಲಪ್ರಭೆಯ ಒಂದು ರೀತಿ ವೈಶಿಷ್ಟ್ಯದ ಬಗ್ಗೆ ಕೆಲವು ಪರಿಸರವಾದಿಗಳು ಭೇಟಿಯಾಗಿದ್ರು. ನಾನು ನಿಮ್ಗೆ ಕೇಳಿಕ್ ಬಯಸ್ತಿದ್ದೆ, ನೀವು ಪರಿಸರ ಮಾಲಿನ್ಯ ಪರಿಸರವಾದಿಗಳು ಓಕೆ, ನಿಮ್ ಬಗ್ಗೆ ಹೆಮ್ಮೆ ಇದೆ, ಆದರೆ ಇಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಜಲ ಮಾಲಿನ್ಯ ಆಗ್ತಾ ಇದೆ. ಆದ್ರೆ ನೀವು ಪರಿಸರವಾದಿಗಳು ಯಾಕೆ ಧ್ವನಿ ಎತ್ತಾ ಇಲ್ಲ? ಒಂದ್ ರೀತಿ ಜಲ ಮಾಲಿನ್ಯ ಆಗ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈಗ ನೀವೇನ್ರ ಮಾಡ್ರಪ್ಪ, ಆಯ್ತಾ, ನನಗೇನು ನಿಮ್ಮ ಹತ್ರ ನಾನು ಬಯಸ್ಕೊಂಡ್ರು ಸಹ ನಿಮ್ಮ ಹತ್ರ ನನ್ ಸಂತೋಷನೇ. ಆದರೆ ಈ ನಾನ್ ಕೇಳೋದೊಬ್ಬ ಪತ್ರಕರ್ತನಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ವಿಶೇಷವಾಗಿ ಮಲಪ್ರಭಾ ನದಿ ಯಾವುದೇ ಕಾರಣಕ್ಕೂ ಕಲುಷಿತ ಆಗ್ಬಾರ್ದು, ವಿಷ ಆಗ್ಬಾರ್ದು, ಮಲಪ್ರಭಾ ನದಿಗೆ ಒಂದು ತ್ಯಾಜ್ಯ ವಸ್ತುಗಳು ಸೇರ್ಬಾರ್ದು, ಮಳೆ ನೀರು ಸೇರ್ಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ರೀತಿ ವಾದ. ಹಾಗಾಗಿ ದಯವಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ದಯವಿಟ್ಟು ನನ್ನ ಜಿಲ್ಲಾಧಿಕಾರಿಗಳು, ನನ್ನ ಜನಪ್ರತಿನಿಧಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಅದನ್ನ ತಡೆಗಟ್ಟಬೇಕು. ಮತ್ತೆ ದಯವಿಟ್ಟು ಆ ಸಂಸ್ಕರಣಾ ಘಟಕನ ದಯವಿಟ್ಟು ಸ್ಟಾರ್ಟ್ ಮಾಡಿಸಿ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಸಾಹೇಬ್ರಿಗೆ ಹೇಳಕ್ ಹೋದ್ರೆ ನಾವು ಅವರು ಓಕೆ ತುಂಬಾ ತಿಳಿದಿರೋರು, ಅವರು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ನಮ್ಗೆ ಬುದ್ಧಿ ಹೇಳ್ತಾರೆ, ಓಕೆ ಸರ್ ಓಕೆ, ಆದ್ರೂ ಸಹ ನಿಮ್ಮ ಮಾತುಗಳನ್ನ ನಾವು ಪ್ರೀತಿಯಿಂದ ವಿನಯಪೂರ್ವಕ ಸ್ವೀಕಾರ ಮಾಡ್ತೀವಿ. ಆದರೆ ದಯವಿಟ್ಟು ನಿಮ್ಮಲ್ಲಿ ವಿಳಂಬ ಆಗಿರ್ತಕ್ಕಂಥ ತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ದಯವಿಟ್ಟು ಸ್ಟಾರ್ಟ್ ಮಾಡಿ ಒಂದು ಮಾಲಿನ್ಯ ರೀತಿ ಆಗದೆ ರೀತಿ ನೋಡ್ಕೊಳ್ಳಿ ಸರ್, ಓಕೆ ಅಂತ ಹೇಳ್ಬಿಟ್ಟು ಇವಿಷ್ಟು ಒಟ್ಟಾರೆ ಶೇಖರೆ ಗೊತ್ತಾಯ್ತಲ್ಲ. ಏನು ಮಲಪ್ರಭಾ ನದಿಗೆ ಒಂದ್ ರೀತಿ ಕಲುಷಿತ ನೀರನ್ನು ಬಿಟ್ಟು ಎಲ್ಲೊಂದ್ ಕಡೆ ಮಲಪ್ರಭಾ ನದಿಯನ್ನ ಕಲುಷಿತ ಮಾಡ್ತಿರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಪಂಚಾಯತಿ ಖಾನಾಪುರದ ಒಂದ್ ರೀತಿ ಪರಿಸ್ಥಿತಿ. ವಿಶೇಷವಾಗಿ ಖಾನಾಪುರದ ಒಂದ್ ರೀತಿ ಪಟ್ಟಣ ಪಂಚಾಯತಿ ಆಡಳಿತದ ಅವರು ಹೇಳ್ತಾರೆ, ವಿಶೇಷವಾಗಿ KWS ವಿಶೇಷವಾಗಿ ನಗರ ನೀರು ಸರಬರಾಜು ಅಲ್ಲಿಂದ ಒಂದ್ ರೀತಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಡೀತಾ ಇದೆ, ಆದ್ರೆ ವಿಳಂಬ ಆಗಿದೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಹಾಗಾಗಿ ಒಟ್ಟಾರೆ ಯಾರು ಏನೇ ಮಾಡ್ಲಿ, ಯಾರು ಹೇಳೇ ಕೇಳಲಿ, ದಯವಿಟ್ಟು ಮಲಪ್ರಭಾ ನದಿ ಕಲುಷಿತ ಆಗ್ಬಾರ್ದು, ಆದಷ್ಟು ಬೇಗ ಆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಒಂದ್ ರೀತಿ ಸಾಕಷ್ಟು ಬೇಗ ಕಟ್ಟಡ ಆಗ್ಬೇಕು, ಮತ್ತೆ ಸಾಕಷ್ಟು ತ್ಯಾಜ್ಯ ವಸ್ತುಗಳನ್ನ ಬಿಡದೇ ಇರೋ ರೀತಿ ಘಟಕಗಳು ಸ್ಟಾರ್ಟ್ ಆಗಿ ದಯವಿಟ್ಟು ಮಲಪ್ರಭಾ ನದಿ ಶುದ್ಧವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಹೇಳ್ತಾ ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಏನಾದ್ರೂ ಈ ಮಲಪ್ರಭಾ ನದಿಗೆ ಈ ಕೊಳಚೆ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಸೇರುವುದನ್ನ ತಪ್ಪಿಸುವರೆ ಎಂಬುದನ್ನು ಕಾದು ನೋಡಬೇಕಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.